ರಾಜ್ಯದಲ್ಲಿ ಹೆಚ್ಚುತ್ತಿರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳು ಹಾಗೂ ಹೃದಯಾಘಾತದಿಂದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹಾಸನ ಭಾಗದಿಂದ ಹದಿಹರೆಯದ ಯುವಕ ಯುವತಿಯರು ಹೆಚ್ಚಾಗಿ ಜಯದೇವ ಆಸ್ಪತ್ರೆಯತ್ತ ಮುಖ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ KS ಸದಾನಂದ್ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಕಳೆದ ಒಂದಷ್ಟು ದಿನಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆಯಿಂದಾಗಿ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಹೃದಯಾಘಾತದಿಂದ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಜಯದೇವ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಬರ್ತಾ ಇದ್ರೆ ಒಂದು ಮಾಹಿತಿ ಸಿಕ್ಕಿದೆ. ಖಂಡಿತ ಹೌದು. ಯಾವಾಗ ಹಾಸನದ ಬಗ್ಗೆ ನ್ಯೂಸು ಎಲ್ಲ ಕಡೆ ಪೇಪರಲ್ಲಿ ಮತ್ತು ಟಿ ವಿನಲ್ಲಿ ಬರಲಿಕ್ಕೆ ಶುರು ಆಯಿತು. ಸೊ ಹಾಸನ ಕಡೆ ಯುವಕ ಯುವತಿಯರು ತುಂಬ ಗಾಬರಿಗೊಳಗಾಗಿದ್ದಾರೆ. ಸೊ ನಮಗೂ ಅದೇ ಥರದ ಹಾರ್ಟ್ ಅಟ್ಯಾಕ್ ಆಗಿ ನಾವು ಸಾವನ್ನಪ್ಪಬೋದಾ ಅಂತ ಒಂದು ಇದಕ್ಕೆ ಗಾಬರಿಗೊಳಗಾಗಿದ್ದಾರೆ. ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಜಯದೇವ ಬರ್ತಾ ಇದ್ದಾರೆ. ಕಳೆದ ಒಂದು ವಾರದಲ್ಲಿ ನಾವು ಈ ಟ್ರೆಂಡನ್ನು ನೋಡ್ತಾ ಇದ್ದೀವಿ. ಒಂದು 250-300 ಜನ ಸಣ್ಣ ವಯಸ್ಸಿನ ಜನಗಳು ಹಾಸನ ಕಡೆಯಿಂದ ನಮ್ಮ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಇದರಿಂದ ನಮ್ಮ ಆಸ್ಪತ್ರೆಯ ಹೊರಹೋಗಿ ವಿಭಾಗದ ಮೇಲೆ ತುಂಬ ಒತ್ತಡ ಬೀಳ್ತಾ ಇದೆ. ನಾವೀಗಾಗಲೇ ಪ್ರತಿದಿನ ಕಳೆದ ಹಲವಾರು ವರ್ಷದಿಂದ ಒಂದು 700ರಿಂದ 750 ಜನ ಪೇಷಂಟನ್ನು ನಾವು ನೋಡ್ತಾ ಇದ್ವು. ಈಗ 1,000ಕ್ಕೂ ಮೀರಿ ಪೇಷಂಟ್ ಬರ್ತಾ ಇದ್ದಾರೆ. ಸೊ ನಮ್ಮ ಕೆಪಾಸಿಟಿ ಮೀರಿ ಕೆಲವನ್ನ ವಾಪಸ್ ಕಳಿಸೋಂಥ ಪರಿಸ್ಥಿತಿಯೂ ಈಗ ನಮಗೆ ಉಂಟಾಗ್ತದೆ ಕಳೆದ ಒಂದು ವಾರದಿಂದ. ಇದು ಪ್ಯೂರಾಗಿ ಒಂದು ಪ್ಯಾನಿಕ್ ರಿಯಾಕ್ಷನ್ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಮೆಜಾರಿಟಿ ಜನಗಳಲ್ಲಿ ಅಂಥ ಸೀರಿಯಸ್ ಕಾಯಿಲೆ ಏನೂ ಇರೋದಿಲ್ಲ. ಅದೇ ಕೇಳಿಕೊಟ್ಟಿದ್ದಾರೆ ಡಾಕ್ಟರ್. ಈಗ ಅಂದರೆ ಪ್ರಮುಖವಾಗಿ ಬರ್ತಾ ಇರುವಂಥವ್ರು ಅವ್ರನ್ನ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಕಂಡು ಬರ್ತಾ ಇದೆ ಅಂತ? ಹೌದು, ಆಲ್ಮೋಸ್ಟ್ 80% ಜನ ಈ ಥರ ಬಂದಿರೋರಲ್ಲಿ ಯಾವುದೇ ಥರದ ತೀವ್ರತರವಾದ ಕಾಯಿಲೆ ಇರೋದಿಲ್ಲ. ಅವರಿಗೆಲ್ಲ ನಾವು ರಿಯಶ್ಯೂರ್ ಮಾಡಿ ಏನಿಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದೀವಿ. ಒಂದು 20% ಜನಕ್ಕೆ ಒಂದು ಸಣ್ಣ ಪುಟ್ಟ ತೊಂದರೆ, BP, ಶುಗರ್, ಕೊಲೆಸ್ಟ್ರಾಲ್ ಈ ಸಂದರ್ಭದಲ್ಲಿ ಪತ್ತೆ ಆಗ್ತಾ ಇದೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅಂದರೆ ಜಯದೇವದಲ್ಲಿ ಸಾಮಾನ್ಯವಾಗಿರುವಂಥದ್ದು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಆಸ್ಪತ್ರೆ ಆಗಿದೆ. ಆದರೆ ಎಲ್ಲ ಸಮಸ್ಯೆಗಳನ್ನು ಒತ್ಕೊಂಡು ಬರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಹೇಗೆ ಅಂತ, ವಿಶೇಷವಾಗಿ ಹಾಸನದಿಂದ? ಖಂಡಿತವಾಗಿ ನಾವು ಕಳೆದ ಹಲವು ವರ್ಷದಿಂದ ನಾವು ನೋಡ್ತಾ ಇರೋದು ಏನಂದರೆ, ನಮ್ಮ ಜಯದೇವ ಆಸ್ಪತ್ರೆ ಆಲ್ಮೋಸ್ಟ್ ಈ ಮೈಸೂರು ಮತ್ತು ಸುತ್ತಮುತ್ತಲಿನ 5 ಡಿಸ್ಟಿಕ್ಗಳನ್ನ ಅದು ಕೇಟರ್ ಮಾಡ್ತಾ ಇದೆ. ಸೊ ಎಲ್ಲ ಕಡೆಯಿಂದ ಪೇಷಂಟ್ಸು ಇಲ್ಲಿಗೆ ಸಣ್ಣ ಪುಟ್ಟ ತೊಂದರೆಗಳಿಗೂ ಇಲ್ಲಿ ಬರ್ತಾ ಇದ್ದಾರೆ. ಮತ್ತು KR ಹಾಸ್ಪಿಟ್ಲಿಂದನೂ ಅವರು ಒಂದು ಜಸ್ಟ್ ಒಂದು ಪ್ರೀ ಆಪರೇಟಿವ್ ಚೆಕಪ್ಗೂ ಒಂದು ಎಕೋ ECG ಮಾಡ್ಕೊಳ್ಳೋಕ್ಕೂ ಇಲ್ಲಿ ಬರುವಂಥ ಪರಿಸ್ಥಿತಿ ಉಂಟಾಗಿದೆ. ಆಪರೇಷನ್ಗೆ ಫಿಟ್ನೆಸ್ ತೊಗೊಳೋದಕ್ಕೂ ಜಯದೇವಕ್ಕೇ ಬರ್ತಾ ಇದ್ದಾರೆ. ಅದರಿಂದ ನಮ್ಮ ಮೇಲೆ ಒತ್ತಡ ತುಂಬ ಜಾಸ್ತಿ ಆಗಿದೆ. ಇದಕ್ಕೆ ಪರಿಹಾರ ಏನಂದರೆ, ನಾವು ಪೆರಿಫರಲ್ ಸೆಂಟರ್ಸನ್ನು ನಾವು ಸ್ಟ್ರೆಂಥನ್ ಮಾಡಬೇಕು. ಈಗ ಎಲ್ಲ ಕಡೆ ಸರ್ಕಾರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನ ಓಪನ್ ಮಾಡಿದೆ. ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು ಎಲ್ಲ ಕಡೆನೂ ಮೆಡಿಕಲ್ ಕಾಲೇಜ್ ಇದೆ. ಎಲ್ಲ ಕಡೆ ಅವರೊಂದು ಸಣ್ಣದಾದ ಒಂದು ICCU ಓಪನ್ ಮಾಡ್ಬೋದು. ಒಬ್ಬರು ತಜ್ಞರ ನೇಮಕ ಮಾಡ್ಕೊಳ್ಬೋದು. ಎಕೋ, TMT ಈ ಥರ ಸಣ್ಣ ಪುಟ್ಟ ಪರೀಕ್ಷೆ ಮಾಡೋದಕ್ಕೆ ಅಲ್ಲೇ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ನಮ್ಮ ಜಯದೇವ ಆಸ್ಪತ್ರೆ ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಈಗ ಹೊರಗಡೆ ದೇಶಗಳಿರೋ ಥರ ರೆಫರಲ್ ಸಿಸ್ಟಮ್ ನಮ್ಮಲ್ಲಿಲ್ಲ. ಈಗ ನಾವು ಬೇರೆ ದೇಶದಲ್ಲಿ ಒಬ್ಬ ಇದನ್ನು ಕನ್ಸಲ್ಟ್ ಮಾಡಬೇಕಂದ್ರೆ ಹೃದಯ ತಜ್ಞರನ್ನು ಅವರು ಒಂದು ಫಿಸಿಷಿಯನ್ ಅದನ್ನು ರೆಫರ್ ಮಾಡಬೇಕಾಗತ್ತೆ. ಆ ರೆಫರ್ ಲೆಟರ್ ಇಟ್ಕೊಂಡೇ ಅವರು ಬರಬಹುದು. ಬಟ್ ಇಲ್ಲೇನಾಗುತ್ತೆ, ನೇರವಾಗಿ ಎನಿ ಸಣ್ಣ ಪುಟ್ಟ ತೊಂದರೆಗೂ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡುವಂಥ ಅಭ್ಯಾಸ ಆಗಿದೆ. ಇದರಿಂದ ನಮ್ಮ ಆಸ್ಪತ್ರೆ ಮೇಲೆ ಅನ್ನೆಸರಿಯಾಗಿ ಒತ್ತಡ ಬೀಳ್ತಾ ಇದೆ. ಈಗ ಆತಂಕಕ್ಕೊಳಗಾಗಿ ಜಯದೇವ ಆಸ್ಪತ್ರೆಗೆ ಬರ್ತಾ ಇರುವಂತಹ ಅಂದರೆ ಬೇರೆ ಬೇರೆ ಜಿಲ್ಲೆಯವರು ಇರ್ಬೋದು ಅಥವಾ ಮೈಸೂರು ಜಿಲ್ಲೆಯವರು ಇರ್ಬೋದು, ಅವ್ರಿಗೆ ಏನು ತಾವು ಸಲಹೆ ಕೊಡ್ತೀರಾ ಅಂತ? ಹೌದು, ಈಗ ಒಂದು ಸಣ್ಣ ಪುಟ್ಟ ಎದೆನೋವಿಗೆ ನೀವು ತುಂಬ ಗಾಬರಿಯಾಗುವಂಥದ್ದು ಬೇಡ. ಏನಾದರೂ ತೊಂದರೆ ಇದ್ದರೆ ಮನೆ ಹತ್ತಿರ ಇರೋಂಥ ಜನರಲ್ ಡಾಕ್ಟ್ರಿಗೆ, MBBS ಅಥವಾ ಫಿಸಿಷಿಯನ್ಗೆ ನೀವು ತೋರಿಸ್ಕೊಳ್ಳಿ. ಅಲ್ಲೇನಾದರೂ ಸಸ್ಪಿಷನ್ ಇದ್ದಷ್ಟೇ ನೀವು ಈ ಥರ ಸ್ಪೆಷಾಲಿಟಿ ಆಸ್ಪತ್ರೆಗೆ ನೀವು ಬರಬಹುದು. ಆವಾಗ ನೀವು ಅನ್ನೆಸರಿಯಾಗಿ ಹಣ ಖರ್ಚು ಮಾಡೋದು ತಪ್ಪತ್ತೆ. ಸಣ್ಣದರಲ್ಲೇ ನಿಮ್ಮ ತೊಂದರೆ ಪರಿಹಾರ ಆಗುತ್ತೆ. ನಮ್ಮ ಮೇಲೂ ಒತ್ತಡ ಕಡಿಮೆ ಆಗುತ್ತೆ. ಮತ್ತು ಏನಾಗುತ್ತೆ, ಒಂದು ಚೆಕಪ್ ಮಾಡಿಸಿ ಎಲ್ಲ ಸರಿ ಇದೆ ಅಂತ ಒಂದು ರಿಅಶ್ಯೂರೆನ್ಸ್ ಬಂದುಬಿಟ್ರೆ ಅವರ ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ಬರುವಂಥ ತೊಂದರೆ ಖಂಡಿತವಾಗಿ ನಾವು ತಡೆಯೋದಕ್ಕಾಗೋದಿಲ್ಲ. ಏನಾಗುತ್ತೆ, ಇವತ್ತಿನ ಚೆಕಪ್ ನಾರ್ಮಲ್ ಇದೆ, ನನಗೇನು ಬರಲ್ಲ ಅಂತ ಒಂದು ಧೈರ್ಯ, ಅದು ಖಂಡಿತವಾಗಿ ತಪ್ಪು. ನಾವು ಆರೋಗ್ಯಕರವಾಗಿರಬೇಕಾದ್ರೆ ನಮ್ಮ ಜೀವನ ಶೈಲಿ ಚೆನ್ನಾಗಿರಬೇಕು. ಎಕ್ಸಸೈಸ್ ಮಾಡಬೇಕು, ಉತ್ತಮ ಆಹಾರ ಸೇವನೆ ಮಾಡಬೇಕು, ಜಂಕ್ ಫುಡ್ಡಿಂದ ದೂರ ಇರಬೇಕು, ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೋಬೇಕು, ಒಳ್ಳೆ ನಿದ್ರೆ ಮಾಡಬೇಕು, ತೂಕ ಜಾಸ್ತಿ ಇರೋ ತೂಕ ಇಳಿಸ್ಕೋಬೇಕು. ಈ ಥರದ ಅಭ್ಯಾಸಗಳಿಂದ ಮಾತ್ರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಬರೀ ಒಂದು ಹೆಲ್ತ್ ಚೆಕಪ್ ಮಾಡಿ ಅದೇ ನಾವು ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡಿಕೊಂಡ್ರೆ ಖಂಡಿತವಾಗಿ ನಮಗೆ ಪ್ರೊಟೆಕ್ಷನ್ ಸಿಕ್ಕೋದಿಲ್ಲ. ಒಂದು ವೇಳೆ ಜಯದೇವ ಆಸ್ಪತ್ರೆ ಮೇಲೆ ಒತ್ತಡ ಹೆಚ್ಚಾದರೆ ಪರಿಣಾಮ ಏನಾಗ್ಬೋದು ಅಂತ? ಅದೇ ಒಂದೇನಾಗುತ್ತೆ, ನಾವು ಹಾರ್ಟ್ ತೊಂದರೆ ಇಲ್ಲೋಂಥ ಪೇಷಂಟನ್ನು ಹೆಚ್ಚು ನಾವು ನೋಡ್ತಾ ಇದ್ದರೆ ನಿಜವಾದ ಹೃದಯ ರೋಗಿ ಮೇಲೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಅವರಿಗೆ ಒಳ್ಳೆ ಕೇರ್ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಡಾಕ್ಟರ್ಸ್ಗೂ ಒಂಥರ ಫೆಟೀಗ್ ಬಂದುಬಿಡ್ತದೆ. ತುಂಬ ಜನ ನೋಡಿ ಅವ್ರ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ.
ಅವರು ಸರಿಯಾದ ರೀತಿಯಲ್ಲಿ ನಿಜವಾದ ರೋಗಿ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಇದರಿಂದ ನಿಜವಾದ ಹಾರ್ಟ್ ಪೇಷಂಟ್ಗೆ ತೊಂದರೆ ಆಗುತ್ತೆ. ಈಗ ಹೃದಯ ಸಂಬಂಧಿ ಸಮಸ್ಯೆ ಏನಿದೆಯಲ್ಲ ಅದರಿಂದ ಪ್ಯಾನಿಕ್ ಆಗಿ ಬರುವಂಥದ್ದು ಮತ್ತು ಎದೆ ನೋವು ಬಂದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರೋವಂಥವ್ರಿಗೆ ಏನು ಹೇಳ್ತೀವಿ? ಖಂಡಿತವಾಗಿ ಎಲ್ಲ ಎದೆ ನೋವು ಹಾರ್ಟ್ ಅಟ್ಯಾಕ್ ಅಲ್ಲ. ಸೊ ಅದು ಮಸ್ಕ್ಯುಲರ್ ಪೇನ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರಬಹುದು. ಒಂದು ಇ ಸಿ ಜಿ ಮತ್ತು ಒಂದು ಸಣ್ಣದೊಂದು ಟ್ರೊಪೋನಿನ್ ಅಂತ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಹಾರ್ಟ್ ಕಾಯಿಲೆ ಇಲ್ಲ ಅಂತ ನಾವು ಕಂಡುಹಿಡ್ಕೊಳ್ಬಹುದು. ಇದನ್ನು ಎಲ್ಲ ಪೆರಿಫರಲ್ ಸೆಂಟರ್ಸಲ್ಲೂ ಇದನ್ನು ಮಾಡಬಹುದು. ನಾವು ಜಯದೇವಕ್ಕೆ ಬರಬೇಕು ಅನ್ನೋದಿಲ್ಲ. ಅಲ್ಲೇನೋ ತೊಂದರೆ ಕಂಡುಬಂದಷ್ಟೇ ನೀವು ಜಯದೇವಕ್ಕೆ ಬನ್ನಿ. ಆಗ ನಿಮಗೆ ಎಲ್ಲರಿಗೂ ನಾವು ಉತ್ತಮ ರೀತಿಯಲ್ಲಿ ನಾವು ಚಿಕಿತ್ಸೆ ಕೊಡಬಹುದು. ಇರೋಂಥ ಸೀರಿಯಸ್ ಪೇಷಂಟ್ ಮೇಲೆ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ ನಾವು ಮಾಡಬಹುದು. ಈಗ ವಿಶೇಷವಾಗಿ ಹಾಸನದ ಯುವಕ ಯುವತಿಯರಿಗೆ ತಮ್ಮ ಸಲಹೆ ಏನು? ಹೌದು, ಒಂದು ನೀವು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಹಾಸನ ಒಂದರಲ್ಲೇ ಈ ಥರ ಇನ್ಸಿಡೆಂಟ್ ಇಲ್ಲ. ನಾವು ತನಿಖೆ ಮಾಡಿದರೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರಾಬ್ಲಮ್ ಇದೆ. ಸೊ ಹಾಸನ ವಿಶೇಷವಾಗಿ ಹಾಸನದ ಜನತೆ ಇದ್ರ ಬಗ್ಗೆ ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ನೀವೇನಾದ್ರು ತೊಂದರೆ ಇದ್ದರೆ ಹತ್ತಿರದಲ್ಲೇ ನೀವು ತಪಾಸಣೆ ಮಾಡಿಸ್ಕೊಳ್ಳಿ, ಅಲ್ಲೇ ಪರಿಹಾರ ಕಂಡುಕೊಳ್ಳಿ. ಸೀರಿಯಸ್ ಕಾಯಿಲೆ ಇದ್ದರೆ ಖಂಡಿತವಾಗಿ ಜಯದೇವ ಆಸ್ಪತ್ರೆ ನಿಮ್ಮನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ಮತ್ತು ನೀವು ಉತ್ತಮವಾದ ಜೀವನ ಶೈಲಿಯಿಂದಷ್ಟೇ ನೀವು ನಿಮ್ಮ ಕಾಯಿಲೆಯನ್ನು ನಾವು ತಡೆಗಟ್ಟಬಹುದು. ಇದು ಜಯದೇವ ಆಸ್ಪತ್ರೆಯ ಡಾಕ್ಟರ್ ಕೆ ಎಸ್ ಸದಾನಂದ ಅವರ ಸ್ಪಷ್ಟವಾದಂತಹ ಮಾತುಗಳು. ಯಾರೂ ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಆತಂಕಕ್ಕೆ ಒಳಗಾಗಿ ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಮಗೆ ಸಮಸ್ಯೆ ಇಲ್ಲದಿದ್ದರೂ ಸಹ ಸಮಸ್ಯೆ ಇದೆ ಅಂತೇಳಿ ಜಯದೇವ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಒತ್ತಡ ಆಸ್ಪತ್ರೆಗೆ ಆಗ್ತಾ ಇದೆ. ಹೀಗಾಗಿ ಹತ್ತಿರದಲ್ಲೇ ಮೊದಲ ಪರೀಕ್ಷೆಯನ್ನು ಮಾಡಿಸಿಕೊಂಡು ತದನಂತರ ನಿಜವಾಗಿಯೂ ಸಮಸ್ಯೆ ಇದ್ದರೆ ಜಯದೇವ ಆಸ್ಪತ್ರೆಗೆ ಬನ್ನಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಆರೋಗ್ಯಪೂರ್ಣವಾದಂತಹ ಜೀವನ ಶೈಲಿ ಇದ್ದರೆ ಖಂಡಿತವಾಗಿಯೂ ಯಾವ ಆಸ್ಪತ್ರೆಯ ಅವಶ್ಯಕತೆ ಇರೋದಿಲ್ಲ ಒಂದು ಸ್ಪಷ್ಟ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.